ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಮೇಷರಾಶಿಯಲ್ಲಿ ಜನನವಾಗಿರತಕ್ಕಂಥವ್ರಿಗೆ ಈ ಒಂದು 2026ನೇ ಇಸ್ವಿಯಲ್ಲಿ ಆರ್ಥಿಕ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಒಂದು ರೀತಿಯಾದಂತಹ ಹಣ ಬರ್ತಕ್ಕಂಥದ್ದು, ಆದರೆ ಅಷ್ಟೇ ಬೇಗ ಖರ್ಚಾಗ್ತಕ್ಕಂತಹ ಒಂದು ಯೋಗ ಈ ವರ್ಷದಲ್ಲಿ ಸ್ವಲ್ಪ ಕೂಡಿಡ್ಲಿಕ್ಕೆ ಕಷ್ಟವಾಗ್ತಕ್ಕಂಥದ್ದು ಕೂಡ ಇದೆ. ಹಾಗೆಯೇ ಕೂಡ ನಿಮ್ಮ ಅಣ್ಣ ತಮ್ಮಂದಿರೊಂದಿಗೆ ಏನಾದರೂ ಕೂಡ ವ್ಯಾಜ್ಯಗಳಿದ್ದಲ್ಲಿ ಅಥವಾ ಕೋರ್ಟ್ ವ್ಯವಹಾರಗಳಿರ್ಬೋದು, ಈ ರೀತಿ ಏನೇ ಸಮಸ್ಯೆಗಳಿದ್ದಲ್ಲಿ ಮಾತುಕತೆಯಿಂದ ಬಗೆಹರಿಸ್ಕೊಂತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ವರ್ಷವೂ ಕೂಡ ಆಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಕೋರ್ಟ್ನ ಸಮಸ್ಯೆಗಳಲ್ಲಿ ಇತ್ಯಾದಿ ಇಲ್ಲಿ ಆ ವ್ಯಾಜ್ಯಗಳೆಲ್ಲ ಬಗೆಹರ್ತಕ್ಕಂತಹ ಒಂದು ಶುಭ ವರ್ಷವಾಗಿರುತ್ತೆ. ಮತ್ತು ವಾಹನಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು, ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆ, ಮೂಳೆ ಮುರಿತ ಅಥವಾ ತೊಂದರೆ ಇತ್ಯಾದಿಗಳಾಗ್ತಕ್ಕಂಥದ್ದು ಕೂಡ ಆಗಬಹುದು. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಕೂಡ ಒಳ್ಳೆಯದು ಅಂತಾನೆ ಹೇಳ್ಬೋದು. ಮತ್ತು ಮೇಷರಾಶಿಯವರಿಗೆ 7.5 ಶನಿಯೂ ಕೂಡ ಆರಂಭವಾಗಿದೆ. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಪ್ರತಿ ಶನಿವಾರದಲ್ಲೂ ಕೂಡ ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡ್ತಕ್ಕಂಥದ್ದು, ಅವರ ಒಂದು ಆಶೀರ್ವಾದ ಅನುಗ್ರಹ ಇದ್ದಲ್ಲಿ ಈ 7.5 ವಿಚಾರವಾಗಿ ಹೆದರ್ಕೊಂತಕ್ಕಂತಹ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲ. ಹಾಗಾಗಿ ವರ್ಷ ಪೂರ್ತಿಯಾಗಿ ನಾನು ತಿಳಿಸಿದಂಥ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಕೂಡ ಒಳ್ಳೆಯದು. ಶುಭ ಸ್ಥಾನದಲ್ಲಿ ರಾಹುಗ್ರಹ ಇರೋದ್ರಿಂದ ನಮಗೆ ಆರ್ಥಿಕತೆಯಲ್ಲಿ ಯಾವುದಾದ್ರೂ ಹಣಕಾಸಿನ ವಿಚಾರದಲ್ಲಿ ಬಹಳ ವರ್ಷಗಳಿಂದ ನಿಂತಿರ್ತಕ್ಕಂತಹ ಹಣವೇನಾದರೂ ಕೂಡ ಇದ್ದಲ್ಲಿ ಅದೆಲ್ಲವೂ ಕೂಡ ಬಗೆಹರಿತಕ್ಕಂಥದ್ದು ಕೂಡ ಆಗುತ್ತೆ. ಆದರೆ ಅಷ್ಟೇ ಬೇಗ ಖರ್ಚಾಗತ್ತೆ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಸಾಧಿಸಿದ್ರೆ ಈ ವರ್ಷವೆಲ್ಲವೂ ಕೂಡ ನಿಮಗೆ ಶುಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಹಾಗೆಯೇ ಕೂಡ ನಿಮ್ಮ ಭಾಗ್ಯ ಭಾವದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಕುಜನಿರೋದ್ರಿಂದ ನೀವು ಏನಾದರೂ ಹೊಸ ಭೂಮಿಯನ್ನು ಖರೀದಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಆ ಪ್ರಯತ್ನದಲ್ಲಿ ಇದ್ದಲ್ಲಿ ಈ ವರ್ಷದಲ್ಲಿ ಒಳ್ಳೆಯ ಲಾಭ ಮತ್ತು ಶುಭವಾಗ್ತಕ್ಕಂತಹ ಯೋಗವೂ ಕೂಡ ಇದೆ. ಹಾಗಾಗಿ ಈ ವರ್ಷ ಸಂಪೂರ್ಣವಾಗಿ ಅಂದರೆ ಶನಿಯ ಶಾಂತಿ ಅಥವಾ ಶನೇಶ್ವರನ ಆರಾಧನೆಯನ್ನು ಶನಿವಾರ ಮಾಡೋದ್ರಿಂದ ಆದಷ್ಟು ಶುಭ ಫಲಗಳನ್ನೇ ಈ ವರ್ಷದಲ್ಲಿ ಮೇಷರಾಶಿಯವರು ಅನುಭವಿಸ್ತಕ್ಕಂತಹ ಒಂದು ಶುಭ ಯೋಗ ಇದೆ ಅಂತ ಹೇಳಿ ತಿಳಿಸ್ಬೋದಾಗಿದೆ.